ಎಣ್ಣೆಲ್ಲ ದೀಪ ಹಚ್ಚಿ ಬೆಂಕಿ ಎಲ್ಲ ಓದ ಹಾಕಿ ದೇವರ ಅಪ್ಸೆ ಬೆಟ್ಟದರೋ ಎಣ್ಣೆ ಎಲ್ಲ ದೀಪ ಹಚ್ಚಿ ಬೆಂಕಿ ಎಲ್ಲ ಓದ ಹಾಕಿ ದೇವರ ಅಪ್ಸೆ ಬೆಟ್ಟದರೋ ಮಂದಿ ಎಲ್ಲ ಜಾಗಕ್ಕೆ ಹೋಗಿ ಮೊಟ್ಟೆದರು ಮಂದೆ ಎಲ್ಲ ಜಾಗಕ್ಕೆ ಹೋಗಿ ಮೊಟ್ಟೆದರು ಮಂದೆ ಎಲ್ಲ ಜಾಗಕ್ಕೆ ಹೋಗಿ ಮೊಟ್ಟೆದರು ಏ ರೊಕ್ಕ ಎಲ್ಲ ಬಾಂಡೆ ತಂದು ದಾನ ಎಲ್ಲ ಅಡಿಗೆ ಮಾಡಿ ಮೂಲೆ ಮೂಲೆ ಹೊಟ್ಟೆದರು ಏ ರೊಕ್ಕ ಎಲ್ಲ ಬಾಂಡೆ ತಂದು ದಾನ ಎಲ್ಲ ಅಡಿಗೆ ಮಾಡಿ ಮೂಲೆ ಮೂಲೆ ಹೊಟ್ಟೆದರು ಅಂದೆವಾಡಿ ದುರ್ಸ್ಥಳಕ್ಕ ಮೊಟ್ಟೆದರು ಅಂದೆವಾಡಿ ದುರ್ಸ್ಥಳಕ್ಕ ಮೊಟ್ಟೆದರು ಅಂದೆವಾಡಿ ದುರ್ಸ್ಥಳಕ್ಕ ಮೊಟ್ಟೆದರು ಕಂದ ಕಾಶಿ ಮಾನವರ ಕೇಳಿ ಕೇಳಿ ಕಲಕನೆ ಹೊಟ್ಟೆದರು ಕಂದ ಕಾಶಿ ಮಾನವರ ಕೇಳಿ ಕೇಳಿ ಕಲಕನೆ ಹೊಟ್ಟೆದರು ಎಲ್ಲೆಲ್ಲಿ ಬಂದತ್ರಿ ಗಾಡಿ ಗಾಡಿ ಭಾಳ ದೂರ ಹೋಗೈತ್ರಿ ಒಟ್ಟ ಹೌದೌದ್ರಿ ಕೈಗೆ ಸಿಗುವಲ್ಲ ದೊಡ್ಡ ಹಂಗೆ ಸಿಗಂಗಿಲ್ರಿ ಸಿಗ್ತೈತ್ರಿ ಶಕ್ತಿನ ಬಿಟ್ಟಿಲ್ರಿ ಮತ್ ಶಕ್ತಿ ಐತಿಕ್ ಬರಬೇಕ್ರಿ ಹೌದ್ರಿ ಅಂದ್ರೆ ಏನ್ ಹೇಳ್ತಾರ ಮಾಸ್ತರು ಏನ್ ಹೇಳ್ತಾರೆ ಏನ್ ತಮ್ಮದೇನು ಸಂಬಂಧ ಇಲ್ಲ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡ್ಕೊತ ಮುಂದಿನ ಹೇಳಕತ್ತ ನೀವು ಮಾಸ್ತಾರ ಹೇಳಕತ್ತಾರಿ ಹೌದಿಲ್ರಿ ಮಾಸ್ತಾರ ಜೀವಾತ್ಮ ಅಂತ ಗಾಂಡ ಶರೀರ ಅಂತ ಹೆಂಡತಿನ ಹುಡ್ಕೋತ ಬಂದೈತಿ ಹೌದೌದ್ರಲ್ಲ ಶರೀರ ಅಂತ ಹೆಂಡತಿ ಜೀವಾತ್ಮನ ಎಂತ ಗಂಡನ ಹುಡ್ಕೋತ್ ಹೋಗಿಲ್ಲ ಮಾಸ್ತಾರ ಹೌದಿಲ್ರಿ ಹೌದೌದ್ರಿ ಮತ್ ನೀನ್ ಜೀವಾತ್ಮ ಹೆಂಗ ದಾರ್ದಾಕತ್ಪ ಹೇಳ್ತಾರ ಹೆಂಗ ಜೀವಾತ್ಮ ನಿನ್ ದಾರ್ದಾಕತಿ ನನ್ನ ಕೈಯ ನಾಳೆ ನೀ ಇದ್ದಂಗ ನಿನ್ನ ಕೈಯ ನಾಳೆ ಮಾಸ್ತಾರ ಹೌದೌದ್ರಿ ಮತ್ ನೀವ್ ಹೇಳಕತ್ತಾನ ಕಾಗಿ ಮುತ್ತವ ನಾ ತಂದಾಗ ನೀ ಬಂದಿ ನನ್ನ ಮನೆಗೆ ಹೇಳಕತ್ತಾನ ಹೇಳ್ತಾನ ಏನ್ ಹೇಳ್ತಾರೆ ನಾ ನನ್ನ ಬಂದ್ ಬಳಕ ನಾನು ಅವ್ ತಂದನ ಹತ್ರ ಮಾಸ್ತಾರ ಹೌದೌದ್ರಲ್ಲ ಮಾಸ್ತರ್ ನಿನ್ನೆ ಹೇಳೇನ ನಿನಗ ಏನ್ ಹೇಳಿರಿ ನೀನು ನಾಯಕ್ ಕೂತ ಕುಣ್ಯಾಗೆ ನನ್ನ ಮನೆಗ್ ನೀ ಬಂದಿ ನಿನ್ನ ಮನೆಗ್ ನಾ ಬಂದಿಲ್ಲ ಹೌದೌದ್ರಲ್ಲ ಹೌದಿಲ್ರಿ ಹೆಂಗ ಬಂದಾರೆ 4 ಮಂದಿನ ಕರ್ಕೊಂಡ ಒಂದು ದೊಡ್ಡ ಕೋಜಾರ ಮಾಡ್ಕೊಂಡ ಹೌದೌದ್ರಿ ನನ್ನ ಮನೆ ನೀ ಬಂದಿ ನಿನ್ನ ಮನೆ ನಾ ಬಂದಿಲ್ಲ ಮಾಸ್ತಾರ ಹೌದೌದ್ರಲ್ಲ ಬಾಳ ಹಚ್ಚೇನ ಮಾತಾಡಬಾರ್ದು ನಾತ್ಲೆ ಮಾತಾಡುದ್ರ ಅದ್ರಾಗ ಏನೈತಿ ಹಿರಿಯ ಮನುಷ್ಯದಾನು ಮಾತಾಡಬಾರತ್ತ ನೀನ್ ನಿನ್ನಿಂದ ಬಾಯ್ ಕೈ ಹಾಕತ್ತೇನೆ ಬರೀ ಹೊಯ್ಕೋತಾರು ಎಲ್ಲಿ ತಂದೆ ಸುದ್ದಿ ಇತ್ತನ ಅದೊಂದು ಐತಿ ಹೇಳ್ರಿ ಬರೀ ಹೊಯ್ಕೋತಾರ ಹೇಳಕತ್ತಿಲ್ಲ ಅವಂದತ್ ನಿನ್ನಿಂತ್ರ ಹೇಳಕತ್ತಿ ಹೌದೌದ್ರಲ್ಲ ಹೋಳಿವಿನ ಮುಗಿದ್ ನಿನ್ನೆ ಮುಗ್ದತ್ತ ಅದು ಹೋಳಿವಿನ ಹೊಯ್ಕೋತ ಹೋತ ಅದನ್ನ ಹೌದಿಲ್ರಿ ಹೌದ್ರಲ್ಲ ಅಂದ್ರ ಏನಾತ್ರಿ ಮಾಸ್ತಾರ ನನ್ನಂತ ಹೆಂಡತಿ ಭಾಳ ಚೆನ್ನಾಗಿ ಇದ್ದ ಇವತ್ತು ಗಾಂಡ ಬಂದಾನಲ್ರಿ ಮಶಿಮ್ನಾಳ ಹೌದ್ರಲ್ಲ ಮೂಲ ಸಾಬ್ರು ಇವರು ಭಾಳ ಚೆನ್ನಾಗಿದ್ರು ಗಾಂಡ ಯಾವ ನಮ್ಮ ಅಕ್ಷಾಗ ಒಂದು ಸ್ವಾಮಿಗಳು ಬಂದ್ರು ಪುರಾಣ ಹೇಳಾಕ್ ಬಂದಿದ್ರು ನನ್ನಂತ ಹೆಂಡತಿ ಏನಂದ್ರು ಲಕ್ಷಾಗ ಪುರಾಣ ಹೇಳಾಕತ್ತಾರಿ ಭಾಳ ಚಂದ ಹೇಳ್ತಾರು ನೀವು ಒಂದಿನ ಹೋಗಿ ಕೇಳ್ರಿ ಅಂತಂದ್ರ ಅವ್ರು ಹೌದ್ರಿ ಅನ್ನಂತ ಏನಂದ್ರಿ ಮಶಿಮ್ನಾಳ ಗಾಂಡ ಹೆಂಡತಿ ಮಾತು ಕೇಳ ಅಲ್ಲೇ ಇದನ್ನ ಕೇಳಕ್ ಹೋದ ಪುರಾಣ ಕೇಳಕ್ ಹೋದ ಏನಾತ್ರಿ ಮುಂದ ಪುರಾಣ ಕೇಳಕ್ ಹೋದ ಆ ಸ್ವಾಮಿಗಳು ಏನ್ ಹೇಳ್ತಾರ ಪುರಾಣ ಹೇಳ್ಕೊತ ಏನಂದ್ರು ಹೆಣ್ಣು ಮಕ್ಳಲ್ಲಿ 3 ಹಗಮಲ್ತಾನ ಇರ್ತಾವ 3 ಹಗಮಲ್ತಾನ ಇರ್ತಾನತ್ಲೆ ಇವ್ ಗಾಂಡ ಅಲ್ಲಿದ ಎದ್ದ ಬಂದು ಪುರಾಣ ಕೇಳೋದ್ ಬಿಟ್ಟು ಹೌದ್ರಲ್ಲ ಮತ್ತ ಮನೆಗೆ ಬಂದ ಏನ್ ಏನ್ ಕೇಳಿಲ್ಲ ಏನ್ ಕೇಳಿದ್ರಿ ಮತ್ ಪುರಾಣ ಮುಗಿತನ್ರಿ ಅಂತ ಕೇಳಿಲ್ಲ ಆಕೆ ಪುರಾಣ ಮುಗಿತು ಮತ್ ಹೆಣ್ಮಕ್ಳಲ್ಲಿ 3 ಹಗಮಲ್ತಾನ ಇರ್ತಾವ ನಿನ್ನ ಲೇಸದ ಅಂತ ಕೇಳಿದ್ವು
ಬಂದ್ ಕೇಳಿದ್ರಿ ಗಂಡ ಬಂದ್ ಕೇಳ್ದ ಹಾ ಈಕೇನು ಅಂತ ಏನ್ ಹೇಳಿದ ಏನ್ ಹೇಳಿದ್ರಿ ಈಗ ಊಟ ಮಾಡು ಮಕ್ಕಳು ಹೊತ್ತಾಗೈತಿ ಹಾ ಹಾ ಇನ್ನಿಲ್ಲ ಹಗಮಾಲ್ತಾನೆ ಹೇಳ್ಕೊತ್ ಕೂತಂದ್ರ ಹಾ ಹಾ ಜಗಳ ಹತ್ತತಿ ನಾಳೆ ಮುಂಜಾನೆ ಹೇಳ್ತೇನ್ರಿ ಅಂತ ಅಂದಳಾಕಿ ಹೌದ್ ಹೌದ್ರಲ್ಲ ನಾಳೆ ಮುಂಜಾನೆ ಹೇಳ್ತಾನೆ ನೀವು ಹೊಲಕ್ ಹೋಗಿರ್ಲ ಗಳೆ ಹೊಡಕ ಹಾ ಹಾ ಅಲ್ಲಿ ಹೇಳ್ತಾನೆ ಹಗಮಾಲ್ತಾನ ಅಂದಳಾಕಿ ಹಾ ಹಾ ಇವ್ ನಿದ್ದಿನ ಹತ್ಲಿಲ್ಲ ರಾತ್ರಿ ಹೌದ್ರಲ್ಲ ನಾನು ಏನ್ ಯಾವಾಗ ಹೊಲಕ್ ಬರ್ತಾಳೆ ಆಂಬಾಲ ಹಾ. ಹಗಮಾಲ್ತಾನ ಯಾವಾಗ ಹೇಳ್ತಾಳೆ ಆಂಬಾಲ ಹೆಂಗ್ ಹತ್ತೈತ್ರಿ ಅದನ್ನ ತಲೆಯಾಗ ಹಿಡ್ಕೊಂಡ್ ಕೂತಿದ್ದೀವಿ ಗಾಂಡ ಹಾ ಹಾ ಹೌದ್ರಿ ಮುಂಜಾನೆ ಎದ್ ಮಾಡ್ದ ಏನ್ ಮಾಡ್ದ ಎತ್ತುಗಳ ಕಟ್ಕೊಂಡ್ ಗಳೆಕ್ ಹೋದ ಹೊಲಕ್ಕ ಹೊಲಕ್ ಹೋದ್ರಿ ಹೊಲಕ್ ಗಳೆಕ್ ಹೋದ ಹಾ ಅಲ್ಲಿ ಗಳೆ ಹೊಡಲಿ ಅವನು ಚಿಂತನೆ ಇದ್ದಿದ್ದಿಲ್ಲ ಗಳೆದ ಮ್ಯಾಗ ಹೌದ್ರಲ್ಲ ಬರೀ ಹಗಮಾಲ್ತನ ಇತ್ತು ಒಂದ್ ಚಿಂತೆ ಅದ ಒಂದ ಚಿಂತೆ ಐತ್ರಿ ಅನಾತ್ಲೆ ಏನ್ ಮಾಡ್ದ ಏನ್ ಮಾಡಿದ ಹೇಂತಿ ಅಡಿಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ ಹೋಳ ಆಕೆ ಹೊಲಕ್ ಹೋದ್ರಿ ಹೊಲಕ್ ಹೋಳು ಹಾ ಹಾ ಹಾದಾಗ ಹೋಗುವಾಗ ಏನ್ ಮಾಡ್ಯಾಳ್ರಿ ಆಕೆ ಏನ್ ಮಾಡಿಳು ಒಂದು ದೊಡ್ಡ ಮೇನ ಓದಳ ಆಕೆ ಹಾ ಹಾ ಹೊಲಕ್ ದೊಡ್ಡ ಹೋಗುವಾಗ ಮೇನ ಓದಳು ಹಾ ಅವ ಅತ್ತಿಂದ ಗಳೆ ಹೊಡ್ಕೊತ ಬರಾಕತ್ತಿದ ಹಾ ಹಾ ಗಂಡ ಹೌದ್ರ ಈಕ ಏನ್ ಮಾಡ್ಯಾಳ ಹೇಂತಿ ಹೌದ್ರಿ ಆ ಬರೋ ಸಾಲಿನಾಗ ಮೇನ ಮುಚ್ಚಲಿಕ್ ಮಣ್ಣಾಗ ಮುಚ್ಚಿ ಬಿಟ್ಟು ಮಣ್ಣಾಗ ಮುಚ್ಚಳು ಹಾ ಹಾ ಅವ ಅತ್ತಿಂದ ಗಳೆ ಹೊಡ್ಕೊತ ಬರಾಕತ್ತಿದಲ್ರಿ ಬರಾಕ್ ಆ ಹತ್ತಿದ್ದ ಗಳೆ ಸಾಲಿನಾಗ ಹಾ. ಒಂದು ಮೇನ್ ಎತ್ತ ದೊಡ್ಡ ಮೇನ್ ಎತ್ತ ಗಳಕ್ ಐತ್ರಿ ಅದ್ ಮೀನ ಗಳೆ ಹತ್ತು ಹಾ. ಏ ಬಾಯಿಲಿ ಅಂದ ಹೆಂತಿಗೆ ಹಾ ಹಾ ಯಾಕ್ರೆ ಹಾಳು ಹಗಮಲ್ತನ ಹೇಳಿ ಅಂದಳಕಿ ಹಾ ಯಾ ಹಗಮಲ್ತನ ಹೇಳೋದು ಬೇಡ ಹಾ. ಮತ್ತೊಂದು ದೊಡ್ಡ ಮೇನ್ ಸಿಕ್ಕತ್ತಿ ಇದನ್ನ ಅಡಿಗೆ ಮಾಡಿ ಹೋದ ಚಂಜಕ ಹಾ. ಮತ್ತೆ ನಾಯನ್ ಈಗ ಊಟ ಮಾಡಂಗಿಲ್ಲ ಹಾ. ಆ ಬುತ್ತಿ ಹೋದ ಮನ್ಯಾಗಿಡು ನಾ ಚಂಜಕ ಅಲ್ಲೇ ಊಟಕ್ಕೆ ಬರ್ತೀನಿ ಅಂದೇವು ಗಾಂಡ ಹೇಳಿದ್ರಿ ಹೇಳಿದ ಆಕೆ ಏನು ಮಾಡ್ಯಾಳ್ರಿ ಏನ್ ಮಾಡ್ಯಾಡ್ರಿ ಆ ಮೇನ ತಂದೇಳ್ರಿ ಮೆಣಗಾರ ಕೊಟ್ರಿ ಅದನ್ನ ಮೀನ ಹೋದ್ ಮೀನ್ಗಾರ ಕೊಟ್ರಿ ಕೊಟ್ಟಳು ಹಾ, ಹಾ. ಬದ್ನಿಕಾಯಿ ಪಲ್ಯ ಮಾಡಲಿಕ್ಕೆ ಮನ್ಯಾಗ ಬದ್ನಿಕಾಯಿ ಮನ್ಯಾಗ- ಪಲ್ಯ ಮಾಡ್ಯಾಳ್ರಿ ಆಕಿ ಬದ್ನಿಕಾಯಿ ಪಲ್ಯ ಮಾಡಲು ಹಾ ಹಾ ಇವ್ ನಾನು ಹೇಂತಿ ಮೆನಿನ ಅಡಿಗೆ ಮಾಡಿರ್ತಾಳ ಹಾ ಹಾ ಮೆನಿನ ಊಟ ಮಾಡಿ ಹಾ. ಹಗಮಲ್ತಾನ ಹೇಳ್ತಾ ಬರೀ ಅದ ಜಾಸ್ತಿನೇ ಇತ್ತು ಗೊತ್ತ ಊಟ ಮಾಡಿ ಹಾಗ ತಾನ ಕೇಳ್ಬೇಕ ಹಾ ಹಾ ಮೇನಿನ ಊಟ ಉಂಡ ಇವ್ ಬಂದ ಹೊಲದಿಂದ ಏನ್ ಕಾಲ ಮಾಡ್ರಿ? ಮುತ್ತಿ ತಳ್ಕೊಂಡ ಊಟಕ್ಕೆ ನೀಡಿನಂತಂದ ಹಾ ಹಾ ಊಟಕ್ಕೆ ನೀಡಲು ಅವಾಗ ಬದ್ನಿಕಾಯಿ ಪಲ್ಯ ಮಾಡ್ಯಾಳ್ರಿ ಆಕಿ ಹೌದ್ರಲ್ಲ? ಬದ್ನಿಕಾಯಿ ಪಲ್ಯನ ಎಡಿ ಹಚ್ಕೊಟ್ಟಳ ಆಕಿ ಹಾ ಹಾ ಏ ಮತ್ ಬದ್ನಿಕಾಯಿ ಪಲ್ಯ ಯಾಕೆ ಮಾಡಿ ಹಾ ಹಾ ಮತ್ ಮೇನ ಎಲ್ಲೈತಿ ಅಂತ ಕೇಳಿಲ್ಲ ಆಕಿ ಹೌದ್ರಲ್ಲ ಕೇಳಿದ ಅವಾಗ ಈಕೇನಂದ ಮೇನ ಎಲ್ಲೈತ್ರಿ ಮೇನ್ ಅಂದ್ರ ಆಕಿ ಹಾ ಹಾ ಏ ಅಡಿವಾಗ ಮತ್ತು ಸಾಲಿನಾಗ ಹಾ. ಒಂದು ದೊಡ್ಡ ಮೇನ್ ಸಿಕ್ಕಿತ್ಲ ಅದನ್ನೇ ಎಲ್ಲೈತಿ ಅಂತ ಕೇಳಿಲಾಕಿ ಎಲ್ಲಿ ಮೇನ್ ಸಿಕ್ತತ್ರಿ ಅಂದಳಾಕಿ ಹೌದ್ರಲ್ಲ ಎಲ್ಲಿ ಮೇನ್ ಸಿಗ್ತತ್ತ ನಾತ್ಲೆ ಏ ನನಗ ಹೊಳಗ ಹೊಳಮಳ ಮಾತಾಡ್ತಿದ್ದ ಒಂದು ಬಡದಾಕಿನ ಕಪಾಳಿ ಹೆಂಡ್ತಿನ ಒಂದ್ ಬಡದ್ರಿ ಬಡದ ಹಾ. ಈಕ ಏನು ಮಾಡಿ ಹೇಂತಿ ಏನ್ ಮಾಡ್ಯಾಳ? ಲಾಭ ಹೇಳ್ಕೊತ 4 ಮಂದಿನ ಕುರ್ಸಿಲಿ ಹಾ ಹಾ ಇಲ್ಲಿ ನಮ್ಮ ಕಾಕ ಕೂತಾರಲ್ಲ ಹಿರಿಯಾರ ಹೌದ್ರಲ್ಲ ಇಂತ ಹಿರಿಯಾರು ಎದ್ದು ಬಂದ್ರು ಹಾ. ಏ, ಯಾಕೋ ಹೆಂತಿನ ಬಿಡ್ಯಾಕತ್ತಿ ಯಾಕತ್ ಕೇಳ್ಯಾರ ಹೌದ್ರಲ್ಲ ಹೇ ಮತ್ ನೀನೇ ಏನಾತ್ರಿ ನಾ ಗಳೆ ಹೊಡೆಯುವಾಗ ಸಾಲಿನಾಗ ಮೇನ್ ಸಿಕ್ಕಿತ್ತ ಹಾ ಆ ಮೇನಿನ ಅಡಿಗೆ ಮಾಡಂದ್ರ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಕೂತಾಳಿಕಂದ ಅದಕ್ ಬಡದಾನಿ ಅದಕ್ಕೆ ಬರ್ದನಂದ ಹಾ, ಹಾ. ಆಕೆನಂದ ಹೇಂತಿ ಆಕೆ ಏನ್ ಅಂದಳು ಕಾಕ ಹಿರಿಯಾರ ಹಾ ಮೇನ ಶೈಲಿ ಸಿಗ್ತಾರ ಅಂತ ಕೇಳಿಲಾಕಿ ಮೊದಲು ಹಿರಿಯಾರನ್ನ ಹೌದ್ರಲ್ಲ ಮೇನ ಅಡ್ಯಾವ ಸಿಗ್ತಾವನ್ರಿ ಅಂತಂದ ಆಕಿ ಹಾ ಹಾ ಮೇನ್ ಎಲ್ಲಿ ಸಿಗ್ತಾವ ಹೊಲ್ಯಾಗ ಸಿಗ್ತಾವ ಹೌದ್ರಲ್ಲ ಹೊಲದಾಗ ಸಿಗ್ತಾವ ಹಾ ಹಾ ಬಾಯಾಗ ಸಿಗ್ತಾವ ಮೇನ ಹಾ, ಹಾ. ಮತ್ ಮೇನ್ ಎಲ್ಲಾರ ಅಡ್ಯಾವ ಸಿಗ್ತಾವ ಅಂತ ಕೇಳಿಲಾಕಿ ಹೌದ್ರಿ ಹೊಲ್ದಾಗ ಈಗ ಯಾರ ತಲೆ ತುಂಬ್ಯಾರಿ ಹಾ. ತಲೆಗೆ ಅಟ್ ಬರೀ ಹಚ್ಚಿ ಬಿಡ್ರಿ ಅಂದಳಾಕಿ ಹಾ 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 4 ಮಂದಿ ಹಿರಿಯಾರ ಏನ್ ಮಾಡ್ಯಾರ ಏನ್ ಮಾಡ್ಯಾರಿ ಅವನು 4 ಎಟ ಇಟ್ರ ಮತ್ ಹಿಡಿದು ಏನ್ ಮಾಡ್ತಾರ್ರಿ ಹಾ ಹೊಲ್ದಾಗ ಅವನು 4 ಎಟ ಇಟ್ರು ಇವನು ಲಾಭ ಹೇಳ್ಕೊತ ತಲೆಗ್ ಬಿದ್ದು ಹೌದ್ ಹೌದ್ರಿ ಹೆಂಗಾಯ್ತ್ರಿ ಇದು ನಾ ಒಂದ ಹಗಮಲ್ತನ್ ಹೇಳೇನ ನಿನಗ ಹಾ ಹಾ ನೀ 2 ಹಗಮಲ್ತಂದ ಅಂದಳಾಕಿ ಹೌದ್ ಹೌದ್ರಲ್ಲ 2 ಹಗಮಲ್ತನ್ ಹೇಳಿನಂದ್ರ ಮಗ ನೀ ಮ್ಯಾಲ್ಕ ಇಳಂಗ ಅಂದಳಾಕಿ ಹಾ ಹಾ ಹಂಗ ತಮ್ಮ ಹೆಣ್ಣಿನಲ್ಲಿ ಕುದುರೆನಲ್ಲಿ ನೀರಿನಲ್ಲಿ ಹಾ ಹಾ ಯಾರಿಗೆ ತಿಳಿಯೋದಿಲ್ಲ ಇನ್ನು ತಿಳಿಯೋದಿಲ್ಲ ಮಾಸ್ತರ ಹೌದ್ ಹೌದ್ರಲ್ಲ ನೀ ಹೆಣ್ಣು ಯಾವತ್ತು ಕಡಿಮೆ ಅನ್ಬ್ಯಾಡ ನೀ ಹೌದ್ರಿ ಹೆಣ್ಣ ಮನಸ್ಸು ಮಾಡ್ರ ಹಾ ಹಾ ಕೊಲಸಾಕು ತಯಾರ ಹಾ ಹಾ ಈ ಕಡೆ ಮೇಲಾಗ ಉಳ್ಸಾಕು ತಯಾರ ಹೌದ್ರಿ ಹೌದಿಲ್ರಿ ಕರೆ ಐತ್ರಲ್ಲ ಹಿಂಗತ್ ಮಾಸ್ತರ್ ನಿನ್ ತಗದ್ ಹಿಂಗ ಆಕತ್ತಿದ ಹಳದಾಗ ಮೇನದಾವು ಮತ್ತು ಅಡವ್ಯಾಗ ಮೇನದಾವತ್ತ ನೀ ಹೇಳಾಕತ್ತಿ ಹೆಂಗ ಸಿಗ್ತಾವ ಸಿಗಂಗಿಲ್ಲ ಹಾ ಹೆಂಗ್ ಮನೇಲಿ ಸಿಗ್ತಾವ್? ಸಣ್ಣ ಹಂಗೆ ತೊಗೊಂಡು ಒಟ್ಟ ಹಾ ಹಾ ಇವ್ ನಮ್ಮ ಹಿರಿಯರು ಒಂದು ತಪ್ಪು ತಗದ ಮಾಡ್ಯಾರಿ ಏನ್ ಮಾಡ್ಯಾರ್ರಿ ನನ್ನ ತಕ ಗಂಡನ ಜೋಡ್ಸಿಲ್ಲ ಅವ್ರ ಹೆಂಗಾಗೈತ್ರಿ ಹೆಂಗ ಮಾಡಲಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ಹೆಂಗ ಮಾಡಲಕ್ಕ ಮೊಸರು ಸಾಹೇಬ್ರು ಸಿಗಲಿಲ್ಲ ನನ್ನ ತಕ್ಕ ಸಂತಿ ತಗೊಂಬ ಅಂದ್ರ ಇವ ಉಳ್ಳಾಡಿ ಅಳತಾನ ಸೀರಿ ಅಂದರ ಇವ ಎತ್ತನಿತ್ತ ಕುಣಿತಾನ ಹೆಂಗ ಮಾಡಲಕ್ಕ ತಾಳಿನ ಮಾಸ್ತರ್ ಸಿಗಲಿಲ್ಲ ನನ್ನ ತಕ್ಕ ಇಂಥ ಗಂಡನ ಜೋಡಿ ಮಾಡ್ಯಾರ ಹಾ ಇರ್ಲಿಲ್ರಿ ಇನ್ನೊಂದ್ 2 ತಾಸ್ರಿ ಹಾ ಹಾ ಮನೆಯಲ್ರಿ ಸಣ್ಣ ಹಂಗೆ ತೊಂದ್ ಹಣ್ಣು ಹಂಗೆ ನೇದ್ ಹೋಗಿ ನೋಟ ಬಿಡುದು ಬೇಡ ಇನ್ನೊಂದ್ 2 ತಾಸ ಗೊತ್ತಿ ಕೊಡಿರಿ ಅವ್ರವ್ರಿಗೆ ಅವ್ರು ಹೋಗ್ತಾರ
ಆಗಿಲ್ಲಂತೆ ಹೇಗಿಲ್ಲಂತೆ ಏ ಸೊಲ್ಲ ಯಾಕ ಹೇಳತೆ ಏ ಸೊಲ್ಲ ಯಾಕ ಹೇಳತೆ ಏ ನಿರಾಕಾರ ನೆರಗೊಣದ ಆಚೆ ಕಡೆ ಎದ್ದಾಳಾದ ಶಕ್ತಿ ಏ ನಿರಾಕಾರ ನೆರಗೊಣದ ಆಚೆ ಕಡೆ ಎದ್ದಾಳಾದ ಶಕ್ತಿ ಗೋವಾರ ಬೆಟ್ಟ ಮರ್ತೇಕ ಬಂದಾಳೋ ಏ ಅಡ್ಡ ಬಾರ್ಗೆ ಕಟ್ಟೆ ಏ ಅಡ್ಡ ಬಾರ್ಗೆ ಕಟ್ಟೆ ಏ ದೇವಲೋಕದ ಕೊರವಂಜೆಯಾಗೆ ಸಕನ ಹೆಳಗಟ್ಟೆ ಮೂರು ಮಂದಿ ಸಕನ ಹೆಳಗಟ್ಟೆ ಏ ದೇವಲೋಕದ ಕೊರವಂಜೆಯಾಗೆ ಸಕನ ಹೆಳಗಟ್ಟೆ ಬ್ರಹ್ಮ ವಿಷ್ಣುನ ತರಬೇಕೇಳತಾಳೋ ಏ ಹೆಳದ ಅವರ ರಾಟೆ ಏ ಹೆಳದ ಅವರ ರಾಟೆ ಏ ನಿಮ್ಮಂತವ್ರನ ಮಸ್ತ ನೋಡಿದೆ 18 ಯೋಗ ದಾಟೆ ಏ ನಿಮ್ಮಂತವ್ರನ ಮಸ್ತ ನೋಡಿದೆನು 18 ಯೋಗ ದಾಟೆ ಹತ್ತು ಅವತಾರ ಕೇಳಾರೆ ನೇವು ಅಕ್ಕಿ ಅಂಗೈ ಒಳಗಿನ ಗ್ಯಾರೆ ಅಕ್ಕಿ ಅಂಗೈ ಒಳಗಿನ ಗ್ಯಾರೆ ಹೇಳೋದಕ್ಕ ಎಲ್ಲ ನೋಡ ಸಾರೆ ಎಲ್ಲ ನೋಡ ನೀನು ಎದ್ದಾಳ ಸಣ್ಣ ಪೋರೆ ನೀನು ಎದ್ದಾಳ ಸಣ್ಣ ಪೋರೆ ಏ ಎದರ ಹೊರತ ಎಣ್ಣೆನೋ ಕೇಳತೆ ಎದರ ಹೊರತ ಎಣ್ಣೆನೋ ಕೇಳತೆ ಎದರ ಹೊರತ ತಮ್ಮ ಏನೇನೋ ಕೇಳತೆ ಕೈಯ ಕಾಲ ಕಟ್ಟಿ ನೀರ ಉಗ್ದಂಗೆ ಆಗಿರ್ಬೇಕು ಮಾಸ್ತರ್ ಬಾರ್ಸಿರ ಡಪ್ ಇದರ ಹೊರತ ಏನೇನು ಹೇಳತೇಯ ಏ ಎದ್ರ ಕೋಡ ಏನ್ ಹೇಳತ್ತಾರಿ ಮಾಸ್ತರ? ಹೇಳ್ತಾರ್ರಿ. ಹಾ ಹಾ ಆದ್ರಣ ಏನಾತ್ರಿ? ಶೀತಂದ ಒಂದು ವಿಷಯ ಹೇಳಿದ್ರು. ಶೀತಂದ ಹೇಳ್ಯಾರಲ್ರಿ?
ಸೀತಾ ಹುಟ್ಟಿದ್ದು ಹಾ ಹಾ ಅಲ್ಲಿ ನೇಗಿಲಿ ಹೊಡ್ಯಾಗ ಹತ್ತಿದ್ದು ಹಾ ಹಾ ಸೀತಾನ ತೇಲಿ ಬಿಟ್ಟಿದ್ದು ಹತ್ ಮಣ್ಣಾಗ ಮುಚ್ಚಿದ್ದು ವಿಷಯ ಹೇಳಿದ್ರು. ಆದ್ರನ ಏನಾತ್ರಿ? ಈ ರಾವಣ ಏನು ತಗೊಂಡು ಹೋಗ್ಯಾನ ನೋಡ್ರಿ, ಹಾ ಹಾ ಆಕೆ ಸೀತಾ ಅಲ್ಲಕ್ಕಿ. ಹತ್ ಆಕೆ ಸೀತಾ ಅಲ್ಲ. ಹಾ ಹಾ ನಿಜವಾದದ ಸೀತಾನ ಮುಟ್ಟುದು ರಾಮನ ಬಿಟ್ಟು ಯಾರಿಗೆ ಅಧಿಕಾರ ಇದ್ದಿದ್ದಿಲ್ಲ. ಹತ್ ಸೀತಾನ ಮುಟ್ಟಿದ್ರ ಹಾ ಹಾ ಅದು ಬೆಂಕಿ ಅವತಾರ ಇತ್ತು. ಹತ್ ಸೀತಾನ ಮುಟ್ಟಿದ್ರ ಭಸ್ಮಾಗಿ ಹೊಕ್ಕಿದ್ರ ಅವ್ರು. ಹೌದಲ್ರಿ? ಹಂಗ ಸೀತಾನ ಅವತಾರ ಇತ್ತು. ಹಾ ಹಾ ಅದನ್ನ ತಿಳ್ಕೊಂಡ ನಿಜವಾದದ ಸೀತಾ ಏನ್ ಮಾಡ್ಯಾಳು? ಏನ್ ಮಾಡ್ಯಾಡ್ರಿ? ಪಾತಾಳಕ್ಕೆ ಹೋಗಿಬಿಟ್ಟಾಳ. ಪಾತಾಳಕ್ ಹೋಗ್ಯಾಳ. ಪಾತಾಳಕ್ಕೆ ಹೋಗಿಬಿಟ್ಟಾಳು. ಹತ್ ಈಕೆ ಕುಶಧ್ವಜನ ಮಗಳ ವೇದವತಿ. ವೇದವತಿ. ವೇದವತಿ ಕುಶಧ್ವಜ ವೇದ ಓದುವಾಗ ಹಾ ಹಾ ಕುಶಧ್ವಜನ ಬಾಯಿಂದ ಹುಟ್ಟ್ಯಾಳು ಈಕಿ ವೇದವತಿ. ವೇದವತಿ. ಆ ರಾಮನು ಕೂಡ ವನವಾಸ ಹೋದಕಿನು ವೇದವತಿ. ಹತ್ ಇವ ರಾಮನ ಓದವನು ಈಕಿನು ವೇದವತಿ. ಹತ್ ಏನ್ರಿ ಮತ್ತ ಅಗ್ನಿ ಪ್ರವೇಶ ಮಾಡಿದಕಿನು ವೇದವತಿ. ಹಾ ಹಾ ಆದ್ರನ ಏನಾತ್ರಿ? ರಾವಣ ಈಕಿನ ಒಯ್ಬೇಕಾದ್ರೆ ಏನ್ ಕಾರಣ ಆಗಿತ್ತಪ್ಪ ಅಂತಂದ್ರನ, ಹಾ ಹಾ ಹಿಮಾಲಯ ಪರ್ವತದಲ್ಲಿ ವೇದವತಿ ತಪವನ್ನ ಮಾಡ್ತಿರ್ದ. ತಪವನ್ನು ಮಾಡ್ತೇಳ. ತಪ ಮಾಡ್ತಿದ್ರು. ಹಾ ಹಾ ಆವಾಗ ಪುಷ್ಪಕ ವಿಮಾನ ತಗೊಂಡ ಹಾ ರಾವಣ ಅಲ್ಲಿ ಬಂದು ಇಳದಾನ. ಹೇಳ್ದಾನ. ಹಾದು ಹೋಗೋತ್ನ್ಯಾಗ ಹಾ ಅವ ನೋಡಿದ ಈಕೆ ಇಂಥ ಸುಂದರ ಹೆಣ್ಮಗಳು ಇಲ್ಲಿ ಯಾಕೆ ಕೂತಾಳ ಇಂಥ ಅರಣ್ಯದೊಳಗೆ ಇಂಥ ಪರ್ವತದಲ್ಲಿ ಅಂತ ಹೇಳಿ ಹಾ ಹಾ ಅಲ್ಲಿ ಪುಷ್ಪಕ ವಿಮಾನ ತಗೊಂಡು ಇಳದಾನು. ಹತ್ ಇಳಿದು ಕೇಳ್ತಾನ ಆಕಿನ ವೇದವತಿನ, ಏನ್ ಕೇಳ್ತಾನ್ರಿ? ನಿನ್ನ ನಾನು ಲಗ್ನ ಆಗಬೇಕತ್ನು ಹಾ ಹಾ ಅಂತ ನಿನ್ನ ಮ್ಯಾಲ ನನ್ನ ಇಚ್ಛಾ ಆಗೈತಿ ಅಂತ ಹೇಳ್ತಾನ. ಮನಸ್ಸಾಗೈತಿ ನಿನ್ ಮ್ಯಾಲ. ನಾ ಆಗಂಗಿಲ್ಲ ತಾಳಕ್ಕಿ. ಹಾ ಹಾ ಆಗಂಗಿಲ್ಲ ಅಂದ್ರೆ ಬಲತ್ಕಾರದಿಂದ ಆಕಿನ ಮುಟ್ಟತಾನು. ಹಾ ಮುಟ್ಟಿದಾಗ ನಾ ಹೇಳ್ತಾಳಕ್ಕೆ ವೇದವತಿ, ಏನ್ ಹೇಳ್ತಾಳ್ರಿ? ಮುಂದೆ ಒಂದು ದಿವಸ ನನ್ನಿಂದನೇ ನಿನ್ನ ಮರಣ ಚತ್ತ ಹೇಳ್ತಾಳ. ಹಾ 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 ನಿನ್ನ ಮರಣ ಚತ್ತ ಹೇಳಿದ ಕ್ಷಣಕ್ಕನ ಹಾ ಆಕೆ ಸೀತಾ ಆಗ್ಬೇಕಾಗೈತಿ. ಹತ್ ಏನ್ರಿ ಹತ್ ಮತ್ತ ಮುಂದೆ ಆ ಸೀತಾಗ ತಿಳಿಲಿಲ್ಲ ಇವ್ ರಾವಣದಾನ ಅನ್ನೋದತ್ತ ಕೇಳ್ತಾರ ಅವ್ರು. ಹಾ 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 ಇಲ್ಲಿ ನೋಡ್ರಿ ಏನಾತ್ರಿ? ಇವ್ರು ಮೋಸ ಮಾಡ್ಯಾರ. ಹತ್ ಮತ್ತ ಆ ರಾವಣನ ಅಳಿಯನ ಹಾ. ಜಿಂಕೆ ಆದವ ಹತ್ ಮಾರಿಚ ಬ್ರಹ್ಮ. ಹಾ ಹಾ ಮಾರಿಚ ಬ್ರಹ್ಮ ಹಾ. ಮತ್ತ ಅಂತ ಜಗತ್ಕರ್ತ ರಾಮ ಅವನು ತ್ರಿಕಾಲ್ ಜ್ಞಾನಿ. ತ್ರಿಕಾಲ್ ದ್ಯಾನಿ. ಮತ್ತ ಇವ್ರು ಮೋಸ ಮಾಡ್ಲಕ್ಕ ಮಾರಿಚ ಬ್ರಹ್ಮ ಜಿಂಕೆ ಆಗಿ ಬಂದಾನ ಅಂತ ಹೇಳಿ ರಾಮಗೆ ಗೊತ್ತಾಗ್ಲಿಲ್ಲ. ಹಾ 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 ಹೌದಲ್ರಿ? ಅವೆಲ್ಲ ಪವಾಡಗಳು ಆಗ್ಬೇಕಾಗಿರ್ತೈತಿ. ಹತ್ ಇವ್ರು ಯಾರು? ರಾವಣ, ಕುಂಭಕರ್ಣ, ಹಾ ಮುಂದ ಹಿರಣ್ಯಕಶಪ. ಹಾ 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 ಕೈಲಾಸದಲ್ಲಿ ವಿಷ್ಣುವಿನ ದ್ವಾರಪಾಲಕಾಯವ್ರು ಇವ್ರು. ಹತ್ ಜೈ ವಿಜಯರು ಇವ್ರು. ಹಾ ಹಾ ಜೈ ವಿಜಯರು ಹಾ ಹಾ ಆ ಅಶ್ವಿನಿ ಕುಮಾರರು ಏನ್ ಮಾಡ್ತಾರು? ಏನ್ ಮಾಡ್ತಾರೆ? ಆ ವಿಷ್ಣುವಿನ ದರ್ಶನಕ್ಕೆ ಬರ್ತಾರ. ಹಾ ಹಾ ವಿಷ್ಣುವಿನ ದರ್ಶನಕ್ಕೆ ಬರ್ತಾರು. ಹಾ ಬಂದ ಕೂಡ್ಲೇನ ಇವ್ರು ಒಳಗೆ ಬಿಡಂಗಿಲ್ಲ, ಒಳಗೆ ಬರಂಗಿಲ್ಲ. ವಿಷ್ಣುವಿನ ದರ್ಶನಕ್ಕೆ ಬಿಡಂಗಿಲ್ಲ. ಹಾ. ಆವಾಗ ಅಶ್ವಿನಿ ಕುಮಾರರು ಏನ್ ಮಾಡ್ತಾರು? ಏನ್ ಮಾಡ್ತಾರೆ? ಶಾಪ ಕೊಡ್ತಾರ. ಹಾ ಭೂಲೋಕದಲ್ಲಿ ನೀವು ದೈತರಾಗಿ ಹುಟ್ಟಿರತ್ ಹೇಳಿ. ಹಾ ಹಾ ಆವಾಗ ಆ ವಿಷ್ಣು ಹೋಗಿ ಶರಣ ಆಗ್ತಾರ. ಇವಾಗ ಶರಣ್ ಹಾಕಂಡ್ರಿ ಹೋಗಿ. ಶರಣ ಆಗ್ತಾರು. ನಾ ಮಾತ್ರ ಸನಾತನ ಋಷಿಗಳಿಗೆ ಹಿಂಗ ಶಾಪಕ್ಕೆ ಒಳಗಾಗಿದ್ದೀವಿ, ಇದಕ್ಕೆ ಹೆಂಗತ್ ಕೇಳ್ತಾರ ಅವ್ರ. ಹಾ ಋಷಿಗಳು ಕೊಟ್ಟ ಶಾಪ ಹಾ. ಎಂದಿಗೂ ಸುಳ್ಳು ಆಗಂಗಿಲ್ಲ, ಹತ್. ನೀವು ಅದನ್ನ ಅನುಭವಿಸಬೇಕಂತ ಹೇಳ್ತಾನ ವಿಷ್ಣು. ಹಾ ಹಾ ಯಾಕಾಗೋಲ್ ಲೆಕ್ಕತಾರ. ಹತ್ ಆದ್ರ ವೈರಿಗಳಾಗೆ ಏನು 3 ಜನ್ಮ ತಾಳ್ತಿರೋ, ಹಾ ಏನ ಭಕ್ತರಿಗೆ 6 ಜನ್ಮ ತಾಳ್ತಿರೋ ಅಂತ ಕೇಳ್ತಾನ ನಾವು. ಹೌದಲ್ರಿ? ನಾವು ವೈರಿಗಳಾದ್ರ ಆಗವಲ್ಯಾಕು, ಹಾ. ತಿರುಗಿ ಮತ್ತೆ ನೀನು ಸನ್ನಿಧಿಗೆ ಬರ್ಬೇಕು ನಾವು ಅಂತಾರ. ಹತ್ ಅವರೇ ಈ ಜೈ ವಿಜಯರು ಇವ್ರು. ಹಾ 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 ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು. ಹತ್ ಏನ್ರಿ ಹೌದಲ್ರಿ? ಅದಕ್ಕ ಅದರ ಸಲುವಾಗಿನ ಆ ನರಸಿಂಹನ ಅವತಾರದಲ್ಲಿ ಆ ಹಿರಣ್ಯಕಶಿಪುನ ಮರಣ ಆಗ್ಬೇಕಾಗಿರ್ತತಿ. ಹಾ. ರಾಮನ ಅವತಾರದಲ್ಲಿ ಈ ಇವಂದು ರಾವಣನ ಮರಣ ಆಗ್ಬೇಕಾಗಿರ್ತತಿ. ಹೌದ್. ಏನ್ರಿ ಹೌದಲ್ರಿ? ಹಿಂಗ ಅವು ಮುಂದಾಗು ಪವಾಡ ಸಲುವಾಗಿ ಹಿಂಗ ಅವತಾರ ತಾಳ್ಯಾರ ಅವ್ರು ಅಷ್ಟ. ಹತ್ ದಳಿಲ್ ತಂಗಿ ಮತ್ರಿ ಮಾಸ್ತರ್ ಹೇಳಕತ್ತಾನು. ಹಾ. ಎಲ್ಲ ಸೀತಾನ ಹೇಳ್ಕೊತ ಬಂದಾನ. ಹೇಳ್ತಾರೆ. ಮತ್ ಸೀತಾಗ ರಾಮಗ ಲಗ್ನ ವಯಸ್ಸು ಹೇಳ್ಬೇಕಾಗಿತ್ಲ. ಅವ್ರು ಮರ್ತಾರ. ಹೇಳ್ತಾರ ಇನ್ನು ಬಂದು ನಾ ಹೇಳೋಣ್ರಿ. ಮತ್ ನಾ ಹೇಳ್ಯಾರ ನಾಯಿ ಮನೆ ಅಡಿಗೆ ತೋರ್ಸದಂಗ ಆಕತ್ರಿ. ಅದ ಹೇಳ್ಯಾರ. ಹೇಳ್ಯಾರನ್ರಿ? ಬಾನ ಅದ್ ಆತ್ ಬಿದ್ರಿ ಆ ಸುದ್ದಿ ಆತು. ಮತ್ ವಯಸ್ಸು ಬೇಕಲ್ಲ, ಬೇಕಲ್ಲ. ಲಗ್ನವಾಗ ವಯಸ್ಸು ಬೇಕಲ್ಲ ಅಲ್ಲಿ. ಹೌದೌದು. ಹಾ ಸೀತಾಗ ರಾಮಗ ಲಗ್ನ ಆಗುವಾಗಂದ್ರ ಸೀತಾಗ ಎಷ್ಟು ವಯಸ್ಸಿತ್ತು ಗೊತ್ತೇನ್ರಿ? ಹಾ. ಸೀತಾಗ 16 ವಯಸ್ಸಿತ್ತು. ಸೀತಾಗ 16 ವಯಸ್ಸ. ಸೀತಾಗ 16 ವಯಸ್ಸಿತ್ತು. ರಾಮಗ ಹಾ 18 ವಯಸ್ಸಿತ್ತು. 18 ವಯಸ್ಸಿತ್ತು. ಮಾಸ್ತರ್ ನೀವು ಮುಂದಿನ ಪಳಕ್ ಬಂದು ಕೇಳಬಹುದು. ಹಾ 4,12,000 ಸೀತಾ ದೊಡ್ಡ ಹಾಕಿದಾಳ. 4,12,000 ವರ್ಷ. ನೀ ಕೇಳಬಹುದು ಕರೆ. ಹೌದ್ ಹೌದ್ರಿ. ಇಲ್ಲಿ ವಿಷಯ ಹಿಂಗತ್ ಮಾಸ್ತರ್. ಇದು ಯಾವ ವಾಲ್ಮೀಕಿ ಪುರಾಣದಾಗ ಬರ್ತೈತಿ ಇದು ಮಾಸ್ತರ್. ಹೌದು, ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತೈತಿ. ರಾಮಾಯಣ ಬರ್ತೈತಿ. ಸೀತಾಗ ಹಾ 16 ವರ್ಷ ಐತಿ. 16 ವರ್ಷ. ರಾಮಗ 18 ವರ್ಷ. 18 ವರ್ಷ ಐತಿ ಮಾಸ್ತರ್. ಹೌದ್ ಹೌದ್ರಿ. ಹೌದಿಲ್ರಿ? ನಾವ್ ತಿಳಿದಟ್ ಹೇಳೇವ. ಹಾ ಮತ್ ನೀ ಮುಂದಿನ ಪಳಕ್ ಹೆಂಗ ಬರ್ತಿ ಬಾ. ಹೌದ್ರಿ.
ಹೌದಿಲ್ರಿ? ಈಗ ರಾಮ ಏನ್ ಮಾಡ್ಯಾನ್ರಿ? ಏನ್ ಮಾಡ್ಯಾನ್ರಿ? ಆ ಸೀತಾ ಸಂಯವರದಾಗ ಆ ಧನುಷ್ಯ ಬಾನ್ ನೆಗವ್ಯಾನ ನಾವು ಹತ್ ರಾಮ. ಅದು ರಾಮ ನೆಗವಿಲ್ಲ ಮತ್ತ ಅದನ್ನ ಹಾ ಹಾ ಲಕ್ಷ್ಮಣ ನೆಗವ್ಯಾನ ಅಷ್ಟ. ಲಕ್ಷ್ಮಣ ನೆಗವ್ಯಾನ ರಾಮ ನೆಗವಿಲ್ಲ. ಹತ್ ರಾಮ ನೆಗವಿಲ್ಲ ಯಾಕಪ್ಪ ಅಂತಂದ್ರನ ಹಾ. ರಾಮ ಉಪವಾಸ ಇದ್ದಿದ್ದಿಲ್ಲ, ಲಕ್ಷ್ಮಣ ಉಪವಾಸ ಇದ್ದ. ಹಾ ಹಾ ಉಪವಾಸ ಇದ್ದವ್ರಿಗೆ ಅಷ್ಟ ಅದು ಬಾಣ ನೆಗುತ್ತಿತ್ತ. ಹತ್ ಅಂದ್ರ ರಾಮತ್ ನೆಗವ್ಯಾನ ಅಷ್ಟ ಅವಂದ. ರಾಮ ಅಂದದಕ್ಕನ ಸೀತಾ ಹಾ. ನಾವು ಕೊಡ್ಬೇಕಾಗಿತ್ತು ರಾಮ. ಹೌದಲ್ರಿ? ಹೌದಿಲ್ರಿ? ಹತ್ ಅವ್ರು ಆವಾಗ ನೆಗವಿದ ಬಾಣ ಹಾ. ಸೀತಾ ಬರೀ 7 ವರ್ಷದ ಕಿರ್ತನ ಕಾಲಾಗ ಹಾಕೊಂಡ್ ಆಡ್ಯಾಳದನ್ನ ಹತ್ ಧನುಷ್ಯ ಬಾಣ. ಹಾ ಹಾ ಆಕಿದಂತ ಶಕ್ತಿ ಐತಿ ನೋಡ್ರಿ ನೀವು. ಹತ್ ಹೌದಿಲ್ರಿ? ಹೌದಲ್ರಿ? ನಡಿಲ್ ತಂಗಿ ನಡಿಲ್ ನೋಡು.